ರೀ ಈಗ ಹೆಂಗದನ್ರಿ ತಮ್ಮನಿ ಆರಾಮಾಗೈತಾ ಪ್ರಜ್ಞೆ ಏನ್ರ ಬಂತ ಪ್ರಜ್ಞೆನೋ ಬಂದೈತ್ಲೆ ಡಾಕ್ಟ್ರ್ ಏನೋ ಸಮಸ್ಯೆ ಇಲ್ಲ ತೊಂದರೆ ಏನಿಲ್ಲ ಅಂತ ಹೇಳ್ಯಾರ. ಆದರೂ ನಾಳೆ ಒಂದ್ಸಲ ಸಿಟಿಗೆ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಂಡು ಬರ್ಬೇಕು, ದೊಡ್ಡ ಆಸ್ಪತ್ರೆಗೆ. ಅವು ಸ್ಕ್ಯಾನಿಂಗ್ ಎಲ್ಲ ಬರೆದು ಕೊಟ್ಟಾರಲ್ಲ, ಎಲ್ಲ ಮಾಡಿಸ್ಕೊಂಡು ಬರ್ರಿ ಅಂತ ಹೇಳ್ಯಾರ. ಎದಕ್ಕೆ ಬೇಕು ಸಂಶಯ ಡಾಕ್ಟರ್ ಹೇಳ್ಯಾರಂತಂದ್ರೆ ಒಂದ್ಸಲ ಮಾಡಿಸ್ಬಿಡುದು. ಹಿಂಗಾಗಿ ಗಿರ್ಜಕ್ಕರ ನಾಳೆ ಹೋಗ್ತೀನಂತ ಹೇಳ್ಯಾರ. ಪಾಪ ನೋಡ್ರಿ, ಪಾಪ ಹುಡುಗ ಎಂತ ಚಂದ ಹುಡ್ಕೊಂಡು ಮುಂದೆ ಬರಾತಿತ್ತು. ಮನ್ಮನರ ಮದುವೆ ಆಗೈತಿ. ಯಾವ ಬರ್ದಿದ್ದಾನಂತ ಏನ್ರ ಗೊತ್ತಾತನ? ಇಲ್ಲೋ ಮಾರಯ್ಯ, ಈಗ ಅವಂಗ ಇದು ಹೆಸ್ರಾಗೈತೆ. ಅದಕ್ಕೆ ಡಾಕ್ಟರ್ ಭಾಳ ಡಿಸ್ಟರ್ಬ್ ಮಾಡಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ತಡ್ಕೋರಿ, ಸ್ವಲ್ಪ ರೆಸ್ಟ್ ಮಾಡಲಿ ಅವ್ರ. ಆಮೇಲೆ ಪೊಲೀಸರಿಗೆ ನಿಮ್ಗೆ ಏನು ಬೇಕೋ ಅದನ್ನ ಕೇಳ್ಕೊರಿ ಅಂತ ಹೇಳಿದ್ರೆ, ಹಿಂಗಾಗಿ ಪೊಲೀಸರು ಬಂದು ನೋಡಿ ಹೋದ್ರು. ನಾಳೆದು ಬರ್ತೀವ್ರಿ ಅಂತ ಹೇಳಿ. ಅಲ್ಲೋ ಮಾವ, ಯಾವ ಹೊಡೆದಿದ್ದಾನ ತಮ್ಮನಿಗೆ ಅಂತ ನಮ್ಮೂರಾಗ? ಅವಂಗ ದ್ವೇಷ ಕಟ್ಕೊಂತಾವ ಯಾರಿದ್ದಾನ ನಮ್ಮೂರಾಗ? ಏನೋಲಿ ಅತ್ತಾಗ ಏನು ಒಂದು ತಿಳಿದಂಗಾಗೈತಪ್ಪ. ಏನು ಚಲೋ ಮನುಷ್ಯರು ಜೀವನದಾಗ ಬಾಳೆ ಮಾಡೋಂಗಿಲ್ಲ ನೋಡಿ ಊರಾಗ. ಆ ನಮನಿ ಆಗಿಬಿಟ್ಟೈತಿ. ಒಂದಿಟ್ಟು ಹೌದು ಇಲ್ಲ ಆಗ್ತಿರ್ತಾರಲ್ಲ, ಅಂಥವ್ರು ನೋಡಿ ಮುದ್ದಾಮ ಹೊಡಿತಾರ. ಏನು ಮರೆ, ಎಂಥ ಕಾಲ ಬಂತು, ಇಂಥ ಕಾಲ ಬಂತು. ಪುಣ್ಯಕ್ಕ ಮಾವ ನಾವೇನೋ ನೋಡಿವಿ ಅಂತೇಳಿ ಸರಿ ಹೋದ್. ಇಲ್ಲ ಅಂತಂದಿದ್ರ ಪಾಪ ಏನ್ ತಾನ ಏನ್ ಕತಿ ಯಾರು ನೋಡ್ಬೇಕಿತ್ತಲ್ಲಿ ಆ ದಾರ್ಯಾಗ. ಆ ಟೈಮಿಗೆ ಯಾವ ಅಡ್ಯಾಡಂಗಿಲ್ಲ ಹೊಲದ ದಾರ್ಯಾಗ. ಬೇಕಂತ ಮಾಡ್ಯಾರ್ಲಿ ಗುರುಸಿದ್ಯಾ, ಬೇಕಂತನ ಮಾಡ್ಯಾರ. ಆ ದಾರ್ಯಾಗ ಯಾರು ಅಡ್ಡಾಡಂಗಿಲ್ಲ, ಯಾರು ಹೋಗಂಗಿಲ್ಲ ಬರಂಗಿಲ್ಲ ಅಂತೇಳಿ ಬೇಕಂತ ನಾವು ಬರೋ ಟೈಮ್ ನೋಡ್ಕೊಂಡನ ಹೊಡೆದಾರ. ಯಾರೋ ಗೊತ್ತಿರೋರು ಮಾಡಿರ್ತಾರೆ, ಅದನ್ನ ಹೊರಗಿನವ್ರಂತರೂ ಅಲ್ಲ. ನನ್ನ ಹಾಟೆ ಮಾಡ್ಯಾನ ಪಾಪ. ಎಂತ ಕಮ್ಮನ್ ಹುಡುಗಗ ಈ ನಮನಿ ಮಾಡಿ ಮಲಗಿಸಾರಲ್ಲ. ಅವ್ರಿಗೆ ದೇವ್ರ ಒಳ್ಳೇದ್ ಮಾಡ್ತಾನ, ಒಳ್ಳೇದ್ ಮಾಡ್ತಾನ ಅವ್ರಿಗೆ ದೇವ್ರ. ಹೋಗ್ಲಿ ಬಿಡ್ಲಿ ಶಾಂತ, ಅವಂದು ಒಟ್ಟು ಟೈಮ್ ಚಲೋ ಐತಿ. ಭಾಳ ಪೆಟ್ಟು ಹತ್ತಿಲ್ಲ, ಅಟ್ರ ಪುಡ್ತಕ ಮುಗ್ದೈತಿ. ಏನಾರ ಹೆಚ್ಚು ಕಮ್ಮಿ ಆಗಿ ಕೈಯೋ ಕಾಲೋ ಊನ್ ಮಾಡಿದ್ರೆ ಏನು ಮಾಡೋದಿತ್ತು ಪಾಪ, ಹೇಳಿ ನೀನ ನೋಡೋಣ. ಅದು ಕರ್ನರಿ ಪಾಪ ಗಿರ್ಜಿ ಎಷ್ಟು ತ್ರಾಸ ಮಾಡ್ಕೋದಿಲ್ಲಪ್ಪ. ನೋಡಕ್ಕಾಗ್ಲಿಲ್ಲ, ಕಣ್ಣಿಲೆ ನೋಡಕ್ಕಾಗ್ಲಿಲ್ಲ ಬಿಡ್ರಿ. ನೀನು ಆಸ್ಪತ್ರೆಗೆ ಹೊಂಟಿನಿ ಇವತ್ತು? ಇಲ್ರಿ, ಗಿರ್ಜಿ ಫೋನ್ ಮಾಡಿಲ್ಲ, ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬರ್ತಾರಂತ. ನಾಳೆ ಒಂದ್ಸಲ ಹೋಗಿ ಇದಕ್ಕೆ ಹೋಗ್ತೇವೆ ಅಂತ ಹೇಳ್ಯಾರ ಡಾಕ್ಟರ್ಗೆ. ಅದಕ್ಕೆ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬರ್ತೇವೆ ಅಂತ ಹೇಳ್ಯಾರ. ಹೌದಾ, ಆತು ತಗೋ. ಮನೆಗೆ ಬಂದ್ಮೇಲೆ ಸಂಜೆ ಮುಂದೆ ಬೇಕಾದ್ರೆ ನೀನು ನಾನು ಹೋಗಿ ಒಂದಿಟ್ಟು ಮಾತಾಡ್ಸ್ಕೊಂಡು ಬರೋಣ. ಹಾಂ ಆತು, ಹಂಗಾಗ ಆತು ಗೋಯ್ಕ. ನಾನು ಅಂಗಡಿ ಕಡೆ ಯಾರಿಲ್ಲ, ಬರ್ತೇನೆ ಹಂಗಾರ್ದ. ಆತು ತಗೋ, ಹೋಗಿ ಬರ್ರಿ. ಆತು ಗೋಯ್ಕ, ಬರ್ತೀನಿ. ಕುಂಡ್ರಲ್ಲ, ಒಂದು ಕಪ್ ಚಾ ಕುಡ್ದು ಮುಂದೆ ಇಲ್ವಾ? ಚಾ ಕುಡ್ಕೊಂತ ಕುಂತ್ರ ಮತ್ತೆ ಲೇಟ್ ಆಕೈತಿ, ಬರ್ತೇನೆ ತಗೋ. ನಾನು ಒಟ್ಟ ಹೊಲದ ಕಡೆ ಹೋಗಿ ಬರ್ತೀನಿಲೆ, ಮಳಿ ಪಳಿ ಆಗತೈತಿ. ಹೊಲದ ಕಡೆ ಹೋಗಿಲ್ಲ, ಒಂದಿಟ್ಟು ಓಡ್ಕೊಂಡು ಬರ್ತೀನಿ. ಹುಷಾರಪ್ಪ, ಮಂದಿ ಉಪಯೋಗಿಲ್ಲ ಊರಾಗ. ಹುಷಾರ್ ಹೋಗಿ ಹೊಂಟುದ್ಲೆ ಬೆಳಗಿದ್ದಾಗ ಬಂದುಬಿಡ್ರಿ. ಇಲ್ಲೇ ನಮ್ಗೇನು ಮಾಡ್ತಾವ. ಆತು ತಗೋ, ಬರ್ತೇನೆ. ಕಾಲ ಕೆಡ್ತಪ್ಪ, ಕಾಲ ಕೆಡ್ತು. ಗಿರ್ಜಾಕರ ಏನು ಮಾಡತ್ತಿದ್ರಿ? ಬಾರ್ವಾ ಬಾರ್ವಾ ಟೀಚರ್, ಬರ್ರಿ ಬರ್ರಿ, ಕುಂಡ್ರಿ ಬರ್ರಿ. ಇಲ್ರಿ, ಅದು ಸ್ಕೂಲಿಗೆ ಹೋಗಿದ್ದೆ, ಈಗ ವಿಚಾರ ಗೊತ್ತಾಯ್ತು. ನಿಮ್ಮ ಮಗಗೇನೋ ಯಾರೋ ಜೋರಾಗಿ ಹೊಡ್ದಾರಂತ್ರಿ. ಹೇಗಿದ್ದಾರೆ ತಮ್ಮಣ್ಣಿಯವ್ರಿಗೆ? ಹ್ಞೂ ಟೀಚರಮ್ಮ, ಪಾಪ ನನ್ನ ಮಗಗ ಯಾವ ಊರಾಗ ಜೋರಾಗಿ ಹೊಡೆದ್ಬಿಟ್ಟ ನೋಡ್ರಿ ಹೊಲದ ದಾರ್ಯಾಗ. ನೀನು ಬರ್ಬೇಕಾದ್ರೆ ತಲೆಗೆ ಪಟ್ಟು ಬಿದ್ದುಬಿಟ್ಟೈತಿ ಪಾಪ. ಪುಣ್ಯಕ್ಕೆ ನಮ್ಮ ಟೈಮ್ ಚಲೋ ಐತ್ರಿ ಟೀಚರಮ್ಮ. ಹಿಂಗಾಗಿ ನಮ್ಮ ತಮ್ಮಣ್ಣಿ ಪ್ರಾಣಾಪಾಯದಿಂದ ಪಾರಗ್ಯಾನ ನೋಡ್ರಿ. ಹೌದಾ, ಅಷ್ಟು ಜೋರಾಗಿ ಹೊಡೆದಾರ? ಹ್ಞೂ ರೀ, ಯಾವ ಮಾಡ್ಯಾನೋ ಎಂತಾನೋ ಒಂದು ಗೊತ್ತಿಲ್ಲ ಬಿಡ್ರಿ. ಅಲ್ಲ ಅಲ್ಲ ಗಿರ್ಜಕಂಟಿ, ತಮ್ಮಣ್ಣಿಯವ್ರು ಅಷ್ಟು ಒಳ್ಳೆ ಮನುಷ್ಯ. ನಾನೇ ಹೊಸದಾಗಿ ಟೀಚರಾಗಿ ನಿಮ್ಮ ಮನೆಗೆ ಬಾಡಿಗೆ ಅಂತ ಬಂದಾಗ ಎಷ್ಟೆಲ್ಲ ಹೆಲ್ಪ್ ಮಾಡ್ಯಾರ ಅವ್ರು. ಒಬ್ಬರಿಗೆ ಅಣ್ಲಾರವ್ರು ಊರಾಗ. ಅಲ್ಲ, ಅಂಥವ್ರಿಗೆ ಈ ಥರ ಅಂದರೆ ನಿಜವಾಗ್ಲೂಪ್ಪ ನನಗಂತೂ ಶಾಕೇ ಆಯ್ತು. ಹ್ಞೂನವ್ವ, ನಿಮ್ಗೆ ಹಿಂಗಾಗಿರ್ಬೇಕಾದ್ರೆ ಇನ್ನು ನಮಗೆ ಅವ್ನು ಹೆತ್ತವ್ರಿ ಟೀಚರ್. ನಮಗೆ ಎಷ್ಟು ತ್ರಾಸ ಆಗಿರ್ಬೇಕು ಹೇಳ್ರಿ ನೀವನೊಂದಿಟ್ಟು. ನನ್ನ ಮಗ ಒಬ್ಬರಿಗೆ ಅಲ್ಲ ಅಣ್ಲಾವ, ಯಾವ ಈ ನಮ್ಮನೆ ಹೊಡೆದಾನ, ಬೇಕಂತ ಹೊಡೆದಾನಲ್ಲ. ಎಷ್ಟು ಹತ್ತು ಕಳ್ಳಿಗೆ ಎಷ್ಟರ ತ್ರಾಸಾಗಿರ್ಬೇಕು ರೀ. ಅವ್ನು ವಿಲಿ ಒದ್ದಾಡಿದ್ ನೋಡಿ ನನಗೆ ಕಣ್ಣಾಗ ನೋಡೋಕ್ಕಾಗೋದು ಬಿಟ್ಟು ಟೀಚರ್. ಹೌದ್ರಿ, ನಮಗೂ ನಿಜವಾಗ್ಲೂ ಕೇಳಿ ಭಾಳ ಬೇಜಾರಾಯ್ತು. ಒಂದ್ಸಲ ಹಾಸ್ಪಿಟ್ಲ್ಗೆ ಹೋಗ್ಲಾ ಅನ್ನಿಸ್ತು ನೋಡೋಕೆ, ಬಟ್ ಯಾವ ಹಾಸ್ಪಿಟ್ಲ್ ಅಂತ ನನಗೆ ಗೊತ್ತಿರಲಿಲ್ಲ ಅಲ್ಲ. ಅದಕ್ಕೆ ನಿಮ್ಮ ಹತ್ರ ಒಂಚೂರು ಮಾತಾಡ್ಕೊಂಡು ಹಾಸ್ಪಿಟ್ಲ್ಗೆ ಹೋದ್ರಾಯ್ತು ಅಂತ ಅಂದ್ಕೊಂಡಿದ್ದೆ. ಯಾವ ಹಾಸ್ಪಿಟ್ಲ್ ಆಂಟಿ? ಇಲ್ಲರಿ ಟೀಚರ, ನೀವೇನು ಅಷ್ಟು ತಂದ್ರೆ ಏನು ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಡಾಕ್ಟ್ರ್ ಇವತ್ತು ಡಿಸ್ಚಾರ್ಜ್ ಮಾಡ್ಯಾರ್ರಿ. ತಮ್ಮನಿಗೆ ಭಾಳ ಏನು ಇದಾಗಿಲ್ಲ, ಹೊರಗಿನ ಪೆಟ್ಟು ಬಿದ್ದೈತಿ. ಆದರೂ ನೀವು ಒಂದ್ಸಲ ದೊಡ್ಡ ಆಸ್ಪತ್ರೆಗೆ ತೋರಿಸ್ರಿ ಅಂತ ಹೇಳ್ಯಾರ್ರಿ. ಹಿಂಗಾಗಿ ಇವತ್ತು ಡಿಸ್ಚಾರ್ಜ್ ಮಾಡ್ತೀವಿ ನಾವು. ನೀವು ಒಂದ್ಸಲ ನಾಳೆ ಹೋಗಿ ತಲೆದು ಸ್ಕ್ಯಾನಿಂಗ್ ಮಾಡ್ಕೊಂಬರ್ರಿ ಅಂತ ಹೇಳ್ಯಾರ. ನಾಳೆ ಒಂದು ದೊಡ್ಡ ಆಸ್ಪತ್ರೆಗೆ ಹೋಗ್ಬೇಕ್ರಿ. ಇಲ್ಲೇ ನಮ್ಮೂರ ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದು ರೀ. ಇವತ್ತು ಡಿಸ್ಚಾರ್ಜ್ ಮಾಡ್ತಾರಂತ. ಓ ಹೌದಾ,
ಒಳ್ಳೇದಾಯ್ತು ಬಿಡಿ. ನಿಜವಾಗ್ಲೂ ಟೈಮ್ ಭಾಳ ಸರಳ ಐತಿ ತಮ್ಮನಿಯವ್ರು. ಇಷ್ಟ ಆಗುತ್ತಲ್ಲ ಇನ್ನು. ಅಲ್ಲ, ಯಾರು ಮಾಡಾರು ಏನಾದರೂ ಗೊತ್ತಾಯ್ತಾ? ಇಲ್ಲ ಟೀಚರಮ್ಮ, ಯಾರು ಮಾಡಾರ ಏನು ನಾವು ಇನ್ನೂ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಕ್ ಹೋಗಿಲ್ಲ. ಆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರಂತೆ ಡಾಕ್ಟ್ರ್. ಆದ್ರೆ ಪೊಲೀಸವ್ರು ಬಂದು ನೋಡಾಕಿ ಅವನ್ನ ಒಂದಿಷ್ಟು ಏನೋ ಪ್ರಶ್ನೆಗಳು ಕೇಳ್ಬೇಕಂತಂದ್ರೆ ಅವ್ರು ಡಾಕ್ಟ್ರ್ ಬ್ಯಾಡ್ರಿ, ಅವ್ರಿಗೆ ಈಗ ಪ್ರಜ್ಞೆ ಬಂದೈತಿ, ಸ್ವಲ್ಪ ರೆಸ್ಟ್ ಬೇಕು, ನೀವು ನಾಳೆ ಬಂದು ಅವ್ರಿಗೆ ಬೇಕಾದ ಕ್ವಶನ್ ಕೇಳ್ಕೊರಿ ಅಂತ ಹೇಳ್ಯಾರ. ನಾಳೆ ನಮ್ಮ ಮನೆಗೆ ಬಂದು ಅವ್ನ ಪ್ರಶ್ನೆ ಕೇಳ್ತಾರ ಏನೋ ಒಟ್ಟು. ಹೀಗಾಗಿ ಯಾರಿಗೇನೋ ನಮಗೂ ಗೊತ್ತಾಗಿಲ್ಲ, ಅವಂಗೂ ಏನೂ ಗೊತ್ತಾಗಿಲ್ಲ ಪಾಪ. ಹಿಂಗೆ ಬರಾತಿನವ ಯಾರೋ ಟವಲ್ ಹಾಕಿದ್ರು ಅಂತ ಅಂದ. ನಾವು ಹೆಚ್ಚಿಗಿಂದ ಅದನ್ನ ಕೇಳಕ್ಕೆ ಹೋಗ್ಲಿಲ್ಲ ರೀ. ಪಾಪ ಈಗ ಹುಷಾರಾಗತ್ತಾನೆ, ಯಾಕೆ ಅವ್ನು ತೊಂದರೆ ಕೊಡಬೇಕು ಅಂಥೇಳಿ ನಾವು ಸುಮ್ಮಾಗ್ಬಿಟ್ಟೆ ನೋಡ್ರಿ. ಓ ಹೌದಾ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಕಣ್ಣು ಹಿಡಿದೇ ಬಿಡ್ತಾರೆ. ನೀವೇನು ಮಾಡ್ತಿದ್ರ ಆಂಟಿ? ಏನೋ ಸ್ವಲ್ಪ ಕ್ಲೀನ್ ಮಾಡ್ತಿದ್ರಾ ಮನಿನ? ಅದೇನಾಗೈತೆ ಅಂದ್ರೆ ಒಂದು ಚೂರು ಹಂಗೆ ಕಾಲಿಗೆ ಪೆಟ್ಟು ಬಿದ್ದುಬಿಟ್ಟೈತಿ. ಹೀಗಾಗಿ ಡಾಕ್ಟ್ರ್ ಹಿಂಗೆ ಮೆಟ್ಲಾದು ಹತ್ತಬಾರ್ದು, ಭಾಳ ಹಿಂಗೆ ಅವ್ರಿಗೆ ತ್ರಾಸ ಆಗಬಾರ್ದು ಅಂತ ಹೇಳ್ಯಾರ. ಅವ್ರ ಕ್ವಾಣಿ ಮ್ಯಾಲೆ ಐತಲ್ವ, ಮೆಟ್ಲ ಹತ್ತಿ ಹೋಗ್ಬೇಕು. ಹೀಗಾಗಿ ಅವ್ಗೆ ಆರಾಮಾಗೋ ತನಕ ಬೇಡ ತಳಗಿನ ಕೊನೆಯಾಗ ಇರಲಿ ಅಂಥೇಳಿ ಅವಂಗೆ ಪಲ್ಲಂಗ ಆ ತಳಗಿನ ಕೊನೆಯಾಗ ನಾವು ಹಂಗೆ ತಳಗ ಮಕ್ಕೋತೀನ. ನಿಮ್ಮ ನಮ್ಮ ಮನೆಯವರು ಇಲ್ಲೇ ಹೊರಗೆ ಕಟ್ಟಿ ಮೇಲೆ ಮಕ್ಕೋತಿದ್ರ. ಹೀಗಾಗಿ ಒಂದು ಕಾಟ ಇತ್ತು, ಅದು ಸಿಂಗಲ್ ಕಾಟ, ಅದನ್ನು ಹಾಕಿ ಅವಂಗೆ ಮಲ್ಕೊಳಕ್ಕೆ ಅನುಕೂಲ ಮಾಡ್ರಾತ ಅಂಥೇಳಿ ಅದನ್ನ ಒಂದಿಟ್ಟು ಹಸನ್ ಮಾಡತ್ತೀನಿ ನೋಡಿ. ಹೌದಾ ಆಂಟಿ, ಇಫ್ ಯು ಡೋಂಟ್ ಮೈಂಡ್ ನಾನು ಇನ್ನೊಂದ್ರು ಹೆಲ್ಪ್ ಮಾಡ್ಲಾ? ಅಯ್ಯೋ ಟೀಚರಮ್ಮ, ನಿಮ್ಗೆ ಯಾಕ್ರಿ ತ್ರಾಸ? ನಾ ಮಾಡ್ಕೋತೇನ್ರಿಪ್ಪ. ನೀವು ಪಾಪ ನೌಕರಿ ಮಾಡೋರು ಇಂಥ ಕೆಲಸ ಎಲ್ಲ ಮಾಡಬಾರ್ದ್ರಿಪ್ಪ. ಅಯ್ಯೋ ಆಂಟಿ, ನೀವು ಯಾಕೆ ಆ ಥರ ತಿಳ್ಕೊತೀರಾ? ಯಾಕೆ ನೌಕರಿ ಮಾಡೋರು ಯಾರು ಮನೆಗೆ ಕೆಲಸನ ಮಾಡಂಗಿಲ್ವಾ? ಇದು ನಮ್ಮ ಮನೆ ಥರನೇ. ನಾನು ಹೊಸದಾಗಿ ಟೀಚರಾಗಿ ಮನೆಗೆ ಬಂದಾಗ ನಿಮ್ಮ ಮನೆ ಬಾಡಿಗೆ ತೊಗೊಂಡದ ಪಾಪ ಯಾರೂ ಆಳ ಸಿಗಲಿಲ್ಲ ಅಂಥೇಳಿ ತಮ್ಮಣ್ಣಿಯವರೇ ಸ್ವತಃ ತಮ್ಮಣ್ಣಿಯವರೇ ನಮ್ಮ ಮನೆ ಎಲ್ಲ ಧೂಳ ಹೊಡೆದ್ಕೊಟ್ಟಾರ. ಇಷ್ಟು ಹೆಲ್ಪ್ ಆದರೂ ನಾ ಮಾಡಲಿಲ್ಲ ಅಂದ್ರೆ ದೇವ್ರ ಮೆಸ್ತಾನ. ಅಯ್ಯೋ ಇಲ್ರಿ ಟೀಚರಮ್ಮ, ಹಂಗೇನಿಲ್ರಿ. ನಾ ಎಲ್ಲ ಹಸನ್ ಮಾಡಿದ್ದಾತ, ಎಲ್ಲ ಆಯ್ತು. ನಿಮ್ಮ ಕಡೆಯಿಂದ ಸಹಾಯ ಏನಾರ ಬೇಕಿತ್ತಂದ್ರೆ ನಾವು ಕೇಳ್ತಾ ತಗೋರಿ. ಕುಂಡ್ರಿ ಒಂದು ಕಪ್ ಚಾ ಮಾಡ್ತೇನಂತ. ಅಯ್ಯೋ ಇಲ್ಲ ಆಂಟಿ, ಮನೇಲಿ ಚೂರು ಕೆಲಸ ಇದೆ. ಸ್ಕೂಲ್ಗೆ ಹೋಗಿದ್ನಲ್ಲ, ಈಗ ಬಂದೆ. ತಮ್ಮನಿಯವ್ರು ಡಿಸ್ಚಾರ್ಜ್ ಆಗಿ ಬಂದಮೇಲೆ ಅವ್ರು ನೋಡೋಕ್ಕಂತ ಬೇಕಾರೆ ನಾ ಈವ್ನಿಂಗ್ ಬರ್ತೇನೆ ತಗೋರಿ. ನೀವು ನಿಮ್ಮ ಕೆಲಸ ಮಾಡ್ಕೊರಿ ಹಂಗಿದ್ರೆ. ಹಾಂ ರೀ ಟೀಚರಮ್ಮ, ಆತ್ರಿ ಕುಂಡ್ರಿ, ಅದಕ್ಕೇನು ಸಂಬಂಧ ಇಲ್ಲ, ಕುಂಡ್ರಿ ನೀವು. ಇಲ್ಲ ಗಿರ್ಜಂಟಿ, ಇನ್ನೊಂದು ಚೂರು ನನಗೂ ಒಂದು ಸ್ವಲ್ಪ ಮನೆ ಒಳಗೆ ಕೆಲಸ ಐತಿ, ಮುಗಿಸ್ಕೊಂಡು ನಾ ಈವ್ನಿಂಗೇ ಬರ್ತೇನಂತ. ಹಾಂ ಆಯ್ತು. ಗಿರ್ಜಿ, ಯಾಕ್ರಿ ಏನಾತ? ಅದು ತಮ್ಮನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಂದಾರ ಡಾಕ್ಟ್ರ್. ನಾನು ಮೇಲಿನ ಮನೆ ತ್ಯಾಮ ಅದಲ್ಲ, ಆ ಒಂದು ಕಾರ್ ಗಾಡಿ ಹೇಳೀನಿ, ಆ ಕಾರ್ ಗಾಡಿಗೆ ಕರ್ಕೊಂಡು ಬಂದ್ಬಿಡ್ತೇನಂತ. ಹೌದಾ? ಹಾಂ ಆತ್ರಿ. ಆ ಡಾಕ್ಟ್ರಿಗೆ ಅಮೂಲ್ಯ ಆಗಟ್ಟು ಹೇಳ್ರಿ, ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು, ಏನು ಕೊಡ್ಬೇಕು ಅದನ್ನೆಲ್ಲ ಒಂದಿಟ್ಟು ಚಂದ ಕೇಳ್ಕೊಂಡು ಬಾರವಾ ಅಂತ ಹೇಳ್ರಿ. ನಮ್ಮ ಮನೆ ಎಲ್ಲ ಸ್ವಚ್ಛ ಮಾಡಿ ಅವಂಗಟ್ಟು ಬಿಸಿ ಬಿಸಿ ಅಡುಗೆ ಮಾಡ್ತಾನಂತ. ಹಾಂ ಆತು ತಗೋ, ನಾನು ಕರ್ಕೊಂಬರಕ್ಕೆ ಹೊಂಟೇನಂಗಾರ ನೀ ನಮ್ಮ ಮನ್ಯಾಗೆಲ್ಲ ಇದು ಮಾಡ್ಕೊಂಗ. ನಾನು ಬರಲ್ಲ ರೀ ಮತ್ತೆ? ಯಾಕೆ ಎಲ್ಲರೂ ಹೋಗ್ಬಿಟ್ರೆ ಮನ್ಯಾಗ ಒಬ್ರು ಬೇಕಲ್ಲ ಬಂದ್ಗಳೇ. ಹಾಂ ಬೇಡ ನೀನು ಇಲ್ಲೇ ನಾನು ಹೋಗಿ ಕರ್ಕೊಂಬರ್ತೇನೆ. ಹಾಂ ಆಯ್ತು ತಗೋರಿ. ಅಮ್ಮು, ಯಾಕಮ್ಮು ಇಷ್ಟು ಕಣ್ಣೀರು ಹಾಕತ್ತಿ ನೀನು? ನೋಡ್ ಮಾಮ, ಹೆಂಗಿದ್ದಿ ನೀನು? ನಿನ್ನ ಪರಿಸ್ಥಿತಿ ನೋಡಿ ನಂಗೆ ಎಷ್ಟು ಬೇಜಾರಾಗತ್ತದ ಗೊತ್ತಾ ಮಾಮ? ನಿಜವಾಗ್ಲು ಯಾರು ಮಾಡಿದ್ರು ಮಾಮ? ನಿನಗೆ ಯಾರು ನಮ್ಮೂರೊಳಗೆ ಬಡಿಯವ್ರು ಹೇಳಿ ನೀನು ಅಂದಿತ್ತು ನನಗೆ. ಅಮ್ಮು, ನನಗೆ ಏನು ಗೊತ್ತಿಲ್ಲ ಅಮ್ಮು. ಅವತ್ತು ನಾನು ಸುಮ್ಮನೆ ಬರ್ತಿದ್ದೆ, ನೀನು ಫೋನ್ ಮಾಡಿದ್ದಲ್ಲ, ಇನ್ನು ಮನೆಗೆ ಡೈರೆಕ್ಟ್ ಹೋದ್ರಾತಿ, ಯಾಕೆ ನಿನಗೆ ವಾಪಸ್ ಕಾಲ್ ಮಾಡೋದು ಅಂಥೇಳಿ ನಾನು ಭಾಳ ಅವಸರದಿಂದನೇ ಬರತ್ತಿದ್ದೆ. ನನಗೆ ಒಬ್ಬರು ಮಕ್ಕದ ಮೇಲೆ ಟವಲ್ ಹಾಕ್ಬಿಟ್ರೆ, ಹಾಕಿನ ಜೋರಾಗಿ ತಲೆಗೆ ಬಡಿದ್ಬಿಟ್ರೆ, ಆ ರಬ್ಸಕ್ಕೆ ನಾನು ದಪ್ಪ ಅಂತೇಳಿ ನೆಲಕ್ಕೆ ಬಿದ್ದುಬಿಟ್ಟೆ. ನಾನು ಎಷ್ಟು ಪ್ರಯತ್ನ ಪಟ್ಟೆ, ಆದ್ರೆ ನನ್ನ ಕೈಲಿ ಆಗಲೇ ಇಲ್ಲ. ಅವರು ಯಾರು ಏನು ನೋಡೋಕ್ಕಾಗಲಿಲ್ಲ ನನಗೆ. ಅಲ್ಲ ಮಾಮ, ಯಾರು ಮಾಮ ನಿನಗೆ ನಮ್ಮೂರೊಳಗೆ ಹೊಡೆಯೋರು? ನೀ ಯಾರ ಜೊತೆ ಜಗಳ ಆಡಿದ್ಯಾ? ಯಾರಿಗಾದ್ರೂ ಏನಾದರೂ ಮಾಡಿದ್ದೆ ಮಾಮ ನೀನು? ಇಲ್ಲ ಅಮ್ಮು, ನಾ ಯಾರ ಜೊತೆನೂ ಜಗಳ ಆಡಿದ್ದಿಲ್ಲ, ಯಾರಿಗೂ ಏನು ಅನ್ನಕ್ಕೂ ಹೋಗಿದ್ದಿಲ್ಲ. ಯಾರು ಮಾಡಿದ್ರೆ ನನಗೂ ಗೊತ್ತಿಲ್ಲ, ನಂಗೆ ಯಾರ ಮೇಲೂ ಅನುಮಾನನೂ ಇಲ್ಲ ಅಮ್ಮು. ನನಗೂ ತಿಕ್ಕೆ ತರ್ಸಂಗೆ ಆಗ್ಬಿಟ್ಟೈತೆ ಮಾಮ. ಯಾರು ಇದನ್ನೆಲ್ಲ ಮಾಡ್ತಾರ? ಅದು ಅದು ನಮ್ಮೂರಾಗ ನಿನಗೆ ವಿಚಿತ್ರ ಅನ್ಸ್ಬಿಟ್ಟೈತೆ. ಇರ್ಲಿ ಬಿಡು, ನಿನಗೆ ತ್ರಾಸ ತಗೋಕೆ ಹೋಗ್ಬೇಡ, ನೀನು ಮಲ್ಕೊ, ನೀನು ಸ್ವಲ್ಪ ರೆಸ್ಟ್ ಮಾಡಿ. ಈಗ ಡಾಕ್ಟರ್ ಬರ್ತಾರೆ, ಡಿಸ್ಚಾರ್ಜ್ ಹೇಳಾರ. ಮಾಮಾರ ಹೋಗ್ಯಾರ, ಅಜ್ಜ ಹೋಗ್ಯಾನ ಗಾಡಿ ತರಕ, ಕರ್ಕೊಂಡು ಹೋಗ್ತೇವೆ ಮನೆಗೆ. ಮನೆಗೆ ಹುಷಾರಾಗಿದೆಯಲ್ಲ? ತಲೆ ಒಳಗೆ ಅಲ್ಲಿ ಇಲ್ಲಿ ನೋವು ಅಥವಾ ಏನೋ ನೆನಪಿಗೆ ಬರ್ಲಂಗ ಆ ಥರ ಏನಾಗತ್ತಿಲ್ಲ ನಿನಗೆ? ಆ ಥರ ಏನಿಲ್ಲ, ಎಲ್ಲ ನೆನಪೈತಿ. ಆದ್ರೆ ತಲೆ ಸ್ವಲ್ಪ ಇಲ್ಲಿ ಹೊಡ್ಯಾತದ್ ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಅಮ್ಮು, ನೀನು ಮೊದಲು ಕಣ್ಣು ಒರೆಸ್ಕೊ. ನಿಂಗೆ ನನಗೆ ಹಿಂಗೆಲ್ಲ ನೋಡೋಕ್ಕಾಗಿಲ್ಲ. ನೀ ಕಣ್ಣು ಒರೆಸ್ಕೊ, ನನಗೆ ಏನಾಗಿಲ್ಲ, ನಾ ಆರಾಮಾಗೇ ಇದ್ದೀನಿ. ಇಲ್ಲ ಮಾಮ, ನಂಗೆ ಈ ಆಸ್ಪತ್ರೆಗೆ ಇರೋ ತನಕ ನನಗೊಂಥರನೇ. ಮನೆಗೆ ಕರ್ಕೊಂಡು ಹೋಗಿ ನೀನು ಚೆನ್ನಾಗಿ ನೋಡ್ಕೊಳ್ಳೋ ತನಕ ನಂಗೆ ಸಮಾಧಾನನೇ ಇಲ್ಲ. ಹೊಡೆದವ್ರು ಯಾರು ಅಂತ ನನಗೆ ಗೊತ್ತಾಗ್ಬೇಕು. ಅವ್ರನ್ನ ಹುಟ್ಟಲಿಲ್ಲ ಅನ್ಸ್ಬಿಡ್ತೇನೆ, ನೋಡ್ತೀರಿ ನೀನು. ಅಮ್ಮು, ಯಾಕಷ್ಟು ನಿನಗೆ ಆವೇಶ? ಸುಮ್ಮನೆ ಇದ್ದು ಬಿಡು. ನಾವು ಯಾರಿಗೂ ಏನೂ ಮಾಡ್ದೆ ನನಗೆ ಇವತ್ತು ಹಿಂಗಾಗೈತಿ. ನಾವು ಯಾರಿಗೂ ಏನೋ ಮಾಡಿದ್ರೆ
ಬೇಡ ದ್ವೇಷ ಬೆಳ್ಕೊಂತ ಹೋಗ್ತಾವ. ನೀನು ಸುಮ್ಮನಿರು ಮಾಮ, ನಿಂಗೆ ಇದೆಲ್ಲ ಗೊತ್ತಾಗಿಲ್ಲ. ನಾನು ಡಾಕ್ಟರ್ ಕಡೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ನಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಹೋದ್ರಾತು. ಸರಿ. ನಿಂಗೆ ಏನಾದರೂ ಬೇಕಿತ್ತಂದ್ರೆ ಫೋನ್ ಇತ್ತಲ್ಲ ಫೋನ್ ಮಾಡ. ನೀ ಏನು ತಿನ್ಬೇಕು ತಿನ್ಬಾರ್ದು ಗುಳಿಗೆ ಎಲ್ಲ ನಾನು ಬರ್ಸ್ಕೊಂಡು ಬರ್ತೀನಿ. ಹಾಂ ಸರಿ ಅಮ್ಮ.